ಜೆಡಿಎಸ್ ಪಕ್ಷ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಸೇರಿಸುವ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಜಯಬೇರಿ ಬಾರಿಸುವುದೇ ನಮ್ಮ ಗುರಿ ಎಂದು ನೂತನ ಜಿಲ್ಲಾಧ್ಯಕ್ಷರಾದ ಕೆ ಮಂಜುನಾಥ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕೆಲವು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನೇ ಮುಂದಿಟ್ಟು ಬೂತ್ ಮಟ್ಟದಿಂದ ಜೆಡಿಎಸ್ ಕಾರ್ಯಕರ್ತರನ್ನು ಒಗ್ಗೂಡಿಸುವುದೇ ನಮ್ಮ ಮುಖ್ಯ ಅಜೆಂಡಾ ಎಂದು ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆ ಮಂಜುನಾಥ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶನಿವಾರ ತಾಲೂಕಿನಾದ್ಯಂತ ಜೆಡಿಎಸ್ ಕಾರ್ಯಕರ್ತರನ್ನು ಬೂತ್ ಮಟ್ಟದಿಂದ ಒಗ್ಗೂಡಿಸುವ ಕುರಿತಾಗಿ ಪಟ್ಟಣಕ್ಕೆ ಭೇಟಿ ನೀಡಿ ಅವರು ಮಾತನಾಡಿದರು. ಕಳೆದ ಕೆಲವು ವರ್ಷಗಳ ಹಿಂದೆ ಈ ಭಾಗದಲ್ಲಿ 50,000 ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಆದರೆ ಕೆಲ ಮುಖಂಡರುಗಳ ಕಾರಣದಿಂದ ಇಲ್ಲಿ ನೆಲಕಚ್ಚಿದೆ. ಆದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ತಳಮಟ್ಟದಿಂದ ಭದ್ರಪಡಿಸಲು ಯೋಜನೆ ರೂಪಿಸುತ್ತಿದ್ದೇವೆ ಎಂದರು. ಮತ್ತೆ ಇನ್ನೂ ಅನೇಕ ಮುಖಂಡರ ಹೆಸರುಗಳು ನಿಮಗೆ ಗೊತ್ತಿಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಮತ್ತೆ ನಮ್ಮ ಮಾಧ್ಯಮ ಮಿತ್ರರೇ, ನಮಗೆ ಈ ಒಂದು ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಪ್ರತಿಯೊಂದು ಕೋರ್ ಕಮಿಟಿನಲ್ಲೂ ಬಹಳ ತೀಕ್ಷ್ಣವಾಗಿ ನಮ್ಮನ್ನು ಕೆಲಸ ಮಾಡ್ರಿ ಅಂತ ಹೇಳಿ ಎಚ್ಚರಿಸ್ತಾ ಇರ್ತಾರೆ. ನಾವು ಅದಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲನೇದಾಗಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಕ್ಷೇತ್ರದ ಮೊಣಕಾಲ್ಮೂರು ನಮಗೆ ಇದು ಈಶಾನ್ಯ ಮೂಲೆ ಅಂದರೆ ದೇವಮೂಲೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇಲ್ಲಿಗೇನೆ ನಾವು ಮೊದಲು ಹೋಗಿ ಮತ್ತು ನಮ್ಮ ಮುಖಂಡರನ್ನ ಮಾತಾಡಿಸ್ಕೊಂಡು ನಮ್ಮ ಪಕ್ಷ ಸಂಘಟನೆಯಲ್ಲಿ ತೊಡಕಬೇಕು ಅಂತೇಳಿ ನಾನು ಈ ನಮ್ಮ ಮುಖಂಡರಲ್ಲಿ ಇನ್ವಿಟೇಷನ್ ಕೇಳ್ಕೊಂಡಾಗ ಆಯಿತು ನಮ್ಮ ಇವರಿಗೆಲ್ಲ ಮಾತಾಡ್ಕೊಂಡು ಬರೋಣ ಅಂತೇಳಿ ಹೇಳಿದರು. ಆಯ್ತು ಹೋಗಿ ಬರೋಣ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ನೀವು ಭಾಳ ಪೂರ್ವ ಸ್ವಾಗತವನ್ನು ಕೊಟ್ಟು ನಮ್ಮನ್ನು ಇಲ್ಲಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ನಮ್ಮ ಉದ್ದೇಶ ಏನು ಅಂತಂದರೆ ನಮಗೆ ಇಲ್ಲಿ ಅಭ್ಯರ್ಥಿಗಳು JDS ಆಗಿರ್ಬೋದು ಮತ್ತು BJP ಆಗಿರ್ಬೋದು ಎನ್ ಡಿ ಎ ಆಗಿರೋದ್ರಿಂದ ನಾವು ಯಾರಾದ್ರೂ ನಾವು ನಮ್ಮ ಶಕ್ತಿ ಏನು ಅಂತೇಳಿ ನಾವು ತೋರಿಸ್ಬೇಕು. ನಾಳೆಗೆ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ನಾವು ಏನು ನಮ್ಮ ಶಕ್ತಿ ಇಲ್ಲ ಅಂದರೆ ನಾವು ಯಾರೂ ಲೆಕ್ಕಕ್ಕೆ ಇಲ್ದಂಗೆ ಆಗುತ್ತೆ, ಪಕ್ಷನೇ ಇಲ್ದಂಗೆ ಆಗುತ್ತೆ. ಈಗಲೇ ಭಾಳ ಕೆಳ ಹಂತಕ್ಕೆ ಹೋಗಿದೆ. ಅದು ಹಂಗಾಗಬಾರ್ದು. ನಮ್ಮಲ್ಲಿ ಏನು ನಮ್ಮ ಕಾರ್ಯಕರ್ತರು ಇದ್ದಾರೋ ಅವ್ರನ್ನ ನಮ್ಮ ಜೊತೆಗೆ ಕರ್ಕೊಂಡೋಗಿ ಮುಂದಿನ ಅಧಿಕಾರ ಅವಧಿನಲ್ಲಿ ಏನು NDA ಗೌರ್ಮೆಂಟ್ ಬರೋದಂತೂ ಗ್ಯಾರಂಟಿ 2028ಕ್ಕೆ ನಮ್ಮ ರಾಜ್ಯ ಸರ್ಕಾರ. ಆ ದೃಷ್ಟಿನಲ್ಲಿ ನಮ್ಮ ಮುಖಂಡರಿಗೆಲ್ಲರಿಗೂ ಫಲ ಕೊಡಬೇಕು. ನಮ್ಮ ಏನು ಸರ್ಕಾರದ ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾ ಇದ್ದೀವಿ. ಆ ದೃಷ್ಟಿನಲ್ಲಿ ನಾವೇನು ನಮ್ಮ ಮುಖಂಡರೆಲ್ಲರೂ ಸೇರಿ ಪ್ರತಿಯೊಂದು ಬೂತಲ್ಲೂ ನಮ್ಮ ಬೂತ್ ಕಮಿಟಿ ಸದಸ್ಯರನ್ನು ಮಾಡಿ ಮತ್ತು ಆ ಕಮಿಟಿನಲ್ಲಿ ಎಲ್ಲ ಪ್ರತಿಯೊಂದು ಬೂತಿನಲ್ಲೂ 20 ಜನ ಮೆಂಬರ್ಗಳು ಮಾಡಿ ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಹೆಚ್ಚಿನಾಗಿ ನಿರ್ವಹಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಿಳಿಸಿದ್ರು ನಮಗೆ ಇಲ್ಲೇ ತಾಲೂಕು ಘಟಕದ ವಿಚಾರವಾಗಿ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಆ ವಿಚಾರ ನನಗೆ ಈಗ ಇಲ್ಲಿಗೆ ಬಂದಾಗಲೇ ನನಗೆ ವಿಚಾರ ಗೊತ್ತಾಗಿರೋದು, ನಿಮ್ಮ ನೋವೇನು ಅನ್ನೋದು. ಇದಕ್ಕೆ ಒಂದು ಸೂಕ್ತ ಪರಿಹಾರನ ನಾನು ಬೇಗನೆ ಕಂಡುಕೊಂಡು ಪಕ್ಷ ಸಂಘಟನೆಗೆ ನೀವೆಲ್ಲರೂ ತೊಡಗಬೇಕು, ಆ ರೀತಿಯಾಗಿ ಒಂದು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅಲ್ಲ ಅಧ್ಯಕ್ಷರೇ, ಈಗ ಇಲ್ಲಿ ಭದ್ರಕೋಟೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅದರಲ್ಲಿ ಇಲ್ಲಿ ಕಾಂಗ್ರೆಸ್ BJP ಬಿಟ್ಟರೆ JDS ಎಲ್ಲಿ ಕಾಣ್ತಿಲ್ಲ. ಯತ್ನಟ್ಟಿಗೌಡ ಇದ್ದಾಗ ಮಾತ್ರ ನಡೀತಾ ಇತ್ತು. ಈಗ ಅಂಥದ್ರಲ್ಲಿ ನೀವು ಹೊಸದಾಗಿ ಬಂದಿರಾ, ನಿಮ್ದು ಗುರಿ ಏನು? ನಮ್ಮ ಗುರಿ ಇಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಇಲ್ಲಿ ಗೆಲ್ಲಿಸಬೇಕು, ನಮ್ಮ ಮುಖಂಡರಿಗೆ ನಮ್ಮ ಪಕ್ಷದ ಶಕ್ತಿನ ತುಂಬಬೇಕು ಅನ್ನೋದೇ ನಮ್ಮ ಗುರಿ ಇರೋದು. ಮುಂದೆ ಹೆಂಗೆ ಹೋರಾಟಗಳು ಪಕ್ಷ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಪಕ್ಷನ ಸಂಘಟನೆ ಮಾಡ್ತೀವಿ ನಾವು. ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ, ಬೂತ್ ಕಮಿಟಿಯಿಂದಲೂ ಸಂಘಟನೆ ಮಾಡಿ, ಒಂದು ಸಭೆ ಸಮಾರಂಭ ಮಾಡಿ ನಮ್ಮ ಶಕ್ತಿ ಏನೈತೆ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ತೀವಿ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಮಾತನಾಡಿ, ರೈತರಿಗೋಸ್ಕರ ಅನೇಕ ಯೋಜನೆಗಳನ್ನು ತಂದಿರುವ ಪಕ್ಷ ಎಂದರೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ರೈತರ ಸಾಲ ಮನ್ನಾ ಮಾಡಿತ್ತು. ಬೇರೆ ಯಾವ ಪಕ್ಷ ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಘಟನೆ ಸೊರಗಿ ಹೋಗಿದೆ. ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ ಈ ಭಾಗಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ. ಆದ ಕಾರಣ ನೂತನ ಜಿಲ್ಲಾಧ್ಯಕ್ಷರಾಗುವವರೆಗೂ ನಾವು ಕೆಲಸ ಮಾಡುವುದಿಲ್ಲ ಎಂದು ತಿಳಿಸಿದ್ದೆ. ಅದೇ ರೀತಿ ಈಗ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಕೆಲ ಮುಖಂಡರ ಭಿನ್ನಾಭಿಪ್ರಾಯದಿಂದ ಸೊರಗಿತ್ತು. ಮುಂದಿನ ದಿನಗಳಲ್ಲಿ ತಳಮಟ್ಟದಿಂದ ಜೆಡಿಎಸ್ ಪಕ್ಷವನ್ನು ಕಟ್ಟುತ್ತೇವೆ ಎಂದರು. ಸುಮಾರು 50,000 ಓಟುಗಳಿದ್ದು ಅವು ನಿಷ್ಕ್ರಿಯಗೊಂಡಿವೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬಲಪಡಿಸಲು ಎಲ್ಲ ಯೋಜನೆ ರೂಪಿಸುತ್ತೇವೆ ಎಂದರು.
ಈಚೆಗೆ 4 ವರ್ಷದ ಕೆಳಗೆ ನಾನು ಇದೇ ರೀತಿಯಾಗಿ ಸಭೆ ಮಾಡಿದಾಗ ನಾನು ಬಂದಿದ್ದೆ. ಆ ಸಭೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಜನ ಬಂದಿದ್ದರು. ಕಾರಣಾಂತರದಿಂದ ಪಕ್ಷ ಇಂದು 3 ವರ್ಷದಿಂದ ಒಂದು ಸಂಘಟನೆಯಿಂದ ಸೊರಗೋಗಿತ್ತು. ಸೊರಗೋದಾಗ ನನಗೆ ಗಮನಕ್ಕೆ ಬಂದಾಗ ನಾನು ಯಾವುದೇ ರೀತಿಯಾಗಿ ನಾನು ಗಮನ ತಗೊಳ್ಳಿದ್ದಕ್ಕೆ ಯಾಕಂದರೆ ಹಿಂದಿನ ಅಧ್ಯಕ್ಷರಿರ್ತಕ್ಕಂಥವರು ಸ್ವಲ್ಪ ಸರಿಯಾಗಿ ನಮಗೆ ಈ ಭಾಗಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಕೊಡದೇ ಇದ್ದಾಗ ನಾನು ನಮ್ಮ ಮುಖಂಡರಲ್ಲಿ ಹೇಳಿದೆ, ನಾನು ಇಲ್ಲಿ ಜಿಲ್ಲಾಧ್ಯಕ್ಷರು ಚೇಂಜ್ ಆಗೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ. ಈಗ ಜಿಲ್ಲಾಧ್ಯಕ್ಷರು ಚೇಂಜ್ ಆಗಿ ಹೊಸದಾಗಿ ಬಂದಿದ್ದಾರೆ. ಅವರು ಸಹ ನಮ್ಮಷ್ಟೇ ಕ್ರಿಯಾಶೀಲರಾಗಿದ್ದು ಮತ್ತೆ ಮುಂದೆ ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನಾವು ಯಾವ ರೀತಿಯಾಗಿ ಅವರ ಮಾರ್ಗದರ್ಶನ ನಾವು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು. ಆಮೇಲೆ ಹಿಂದೆ ಅಧ್ಯಕ್ಷರಿರ್ತಕ್ಕಂಥ ಸನ್ಮಾನ್ಯ ಯಶೋಧರಣ್ಣವರು ಸಹ ನಮಗೆ ತುಂಬ ಸಹಕಾರ ಅವರು ಕೊಟ್ಟಿದ್ದಾಗ ನಾವು 23 ಎಲೆಕ್ಷನ್ನಲ್ಲಿ ಶತಗತ ಗೆಲ್ಲಬೇಕು ಅಂತೇಳ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಅಂತೇಳಿ ಅಭ್ಯರ್ಥಿಗಳನ್ನು ಕರ್ಕೊಂಡು ಬಂದಿದ್ವಿ ತುಮಕೂರಿಂದ. ಅವ್ರು ತುಮಕೂರನ್ನ ಕರ್ಕೊಂಡು ಬಂದಾಗ ಅವರು ಇಲ್ಲಿ ಸರಿಯಾಗಿ ಸಂಘಟನೆ ಇಲ್ಲ, ಮತ್ತೆ ಒಂದು ಮುಖಂಡರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದ್ರಿಂದ ಅವರು ಬೇರೆ ಪಕ್ಷಕ್ಕೆ ಹೋದ್ರು. ಅಲ್ಲಿಂದ ಹೋದಾಗ ನಮಗೆ ತುಂಬ ತೊಂದರೆ ಆಯಿತು. ತೊಂದರೆ ಆದಾಗ ಅಭ್ಯರ್ಥಿ ಇಲ್ದಂಗೆ ಆಯಿತು. ಯಾರೊಬ್ರು ನಾನೇ ನಿಂತ್ಕೊಂತೀನಿ ಅಂತೇಳ್ಬಿಟ್ಟು ತಮ್ಮ ಎಲ್ಲರಿಗೂ ಗೊತ್ತಿದೆ ಆ ವಿಚಾರ. ಅವತ್ತು ಬಂದು ನಡೆದಿರ್ತಕ್ಕಂಥ ರಘುವಾಚಾರ್ಯ ಮನೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಎಲ್ಲ ಗೊತ್ತಿದ್ದಾಗ ನಾವೇನು ಮಾತಾಡಿದ್ವಿ, ನಾವೇನು ಮಾತಾಡೋಕ್ಕಾಗಲಿಲ್ಲ. ಇವರು ಗೆಲ್ಲಲ್ಲ ಅಂತ ಗೊತ್ತಿದ್ದು ಸುಮಾರು ನಮ್ಮ ಪಕ್ಷದ 50,000 ಓಟನ್ನು ಇವರು ನಿಷ್ಕ್ರಿಯ ಮಾಡಿಬಿಟ್ಟು 23ರಲ್ಲಿ ನಿಷ್ಕ್ರಿಯ ಮಾಡಿದಾಗ ತುಂಬ ನೋವಾಯಿತು ನನಗೆ. ಅಲ್ಲೇ ನಮ್ಮ ಕಾರ್ಯಕರ್ತರಿಗೆ ಆಮೇಲೆ ಪಕ್ಷದ ಮುಖಂಡರಿಗೆ ತುಂಬ ನೋವಾಯಿತು. ಮುಂದೆ ಈಗ ಆಗಬಾರ್ದು ಅಂತೇಳಿ ಮತ್ತೊಂದು ಸಾರಿ ನಾನು ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ತಾವು ರಾಜ್ಯಾಧ್ಯಕ್ಷರ ಕಡೆ ಗಮನಕ್ಕೆ ತರಬೇಕು. ಈ ಭಾಗದಲ್ಲಿ ಸೂಕ್ತವಾಗಿ ನಾವು ನಿಮ್ಮ ಸಹಕಾರ ಕೊಟ್ಟರೆ ನಾವು 24 ಗಂಟೆನ 365 ದಿನನೂ ಕೆಲಸ ಮಾಡೋಕ್ಕೆ ಈ ಪಾರ್ಟಿಗೆ ಸಿದ್ಧವಾಗಿದ್ವಿ. ಅದೇ ಥರ ಸೈನಿಕರಾಗಿ ನಾವು ಕೆಲಸ ಮಾಡಿದ್ವಿ. 30 ವರ್ಷದಿಂದ ಇವತ್ತೇನು ಕೆಲಸ ಮಾಡ್ಕೊಂಡು ಬಂದಿದ್ವಿ, ಮುಂದೇನೂ ಸಹ ಅದೇ ಕೆಲಸ ಮಾಡ್ಕೊಂಡು ಬಂದು ಈ ಪಕ್ಷವನ್ನು ಜೀವಂತವಾಗಿ ಇಟ್ಟು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬಂದ ಕನಿಷ್ಠ 2 ಸ್ಥಾನ ಜಿಲ್ಲಾ ಪಂಚಾಯತ್, ಒಂದು 4ರಿಂದ 5 ಸ್ಥಾನ ತಾಲೂಕ್ ಪಂಚಾಯತ್ ಗೆಲ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ನಾವು ಭರವಸೆ ಕೊಡ್ತಾ ನಾನು 2 ಮಾತನ್ನು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದಲಿಂಗಮೂರ್ತಿ ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದೇವೆ. ಜಿಲ್ಲಾಧ್ಯಕ್ಷರಲ್ಲಿ ಮನವಿ, ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು. ಕೆಲ ಜೆಡಿಎಸ್ ನಾಯಕರನ್ನು ಈ ಕೂಡಲೇ ವಜಾ ಮಾಡಬೇಕು ಎಂದರು. ನಮ್ಮಂತ ನಿಷ್ಠಾವಂತ ಸಾವಿರಾರು ಕಾರ್ಯಕರ್ತರು ಇದ್ದಾರೆ, ಅವರನ್ನು ಗುರುತಿಸುವ ಕೆಲಸ ಆಗಬೇಕಿದೆ ಎಂದರು. ನನ್ನ ಹೆಸರು ಸಿದ್ದಲಿಂಗಮೂರ್ತಿ ಅಂತ. ಈ ಕ್ಷೇತ್ರದ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷನಾಗಿದ್ದೇನೆ, ಯೂತ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು. ನಾನು ಪಕ್ಷದ ಜಿಲ್ಲಾಧ್ಯಕ್ಷರ ಒಂದು ಮನವಿ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಬಾಡೀಸ್ ಎಲೆಕ್ಟ್ ಮಾಡಬೇಕಾದ್ರೆ ಒಂದು ಮಾನದಂಡ ಇಟ್ಕೊಳ್ಳಿ. ಮಾನದಂಡ ಇಲ್ದರೆ ಎಲ್ಲೋ ಇರ್ತಕ್ಕಂಥವನ್ನ ಯಾವುದೋ ಮೂಲೆಯಿಂದ ಬರ್ತಿರ್ತಕ್ಕಂಥವನ್ನ ಪಕ್ಷದ ಅಧ್ಯಕ್ಷ ಮಾಡ್ತಕ್ಕಂಥದ್ದು, ಉಪಾಧ್ಯಕ್ಷ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ನಮಗೆ ನಿಷ್ಠೆಯಿಂದ ಇಲ್ಲಿ ಬಂದಿರ್ತಕ್ಕಂಥ ಯಾವ ಜೋಳಿಲ್ಲ. ನಿಷ್ಠಾವಂತ ಕಾರ್ಯಕರ್ತರಿರಲ್ಲ. ನಿಷ್ಠೆಯಿಂದ ಮನೆ ಕೆಲಸ ಬಿಟ್ಟು ಪಕ್ಷ ಅಂದ ತಕ್ಷಣ ಓಡಿ ಬರ್ತಕ್ಕಂಥ ಕಾರ್ಯಕರ್ತರು. ಆದರೆ ಇವತ್ತು ಇವರಿಗೆ ಆ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲದಂಗಾಗಿದೆ. ಅವನು ಯಾರೋ ಬಂದಿದ್ದಾನೆ, ನಿನ್ನೆ ಮನೆ ಬಂದವನು ನನ್ನನ್ನೇ ಕೇಳ್ತೇನೆ, ನೀನೇನು ದುಡ್ದಿಯ ಪಕ್ಷಕ್ಕೆ, ಫೋಟೋ ಇದ್ರಾತಂತ. ನಾನು ಒಂದೇ ಸಲ ಹಾಕಿದೆ ಒಂದು ಫೋಟೋ. ನಾನು ಚಡ್ಡಿ ಹಾಕಿದಾಗಲಿಂದ ರಾಜಕಾರಣ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ರುದ್ರೇಶ್ವರಮ್ಮನವ್ರು ಬಹಳ ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆ ಕಾಲದಿಂದ ನಾನು ದುಡ್ಕೊಂಡು ಬಂದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಚೌಡರೆಡ್ಡಿ ಕೊಡಿಸಿದಂತ ಕೀರ್ತಿ ಕೂಡ ನಮ್ಮ ಮೇಲಿದೆ. ಆ ರೀತಿ ಚುನಾವಣೆ ಮಾಡಿರ್ತಕ್ಕಂಥ ನಾನು. ಆದ್ರೆ ಇವತ್ತು ನಾನು ಜಿಲ್ಲಾಧ್ಯಕ್ಷ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಕಾರ್ಯಕರ್ತರ ಮೂಲೆ ಗುಂಪು ಆಗೋದು ಬೇಕಾಗಿಲ್ಲ. ನಮಗೆ ನೋವಾಗುತ್ತೆ. ಅವ್ರ ಕಷ್ಟ ಕೇಳೋದಿರಲ್ಲ ಮೊಳಕಾಲ್ಮೂರಲ್ಲಿ. ಅಟ್ಲೀಸ್ಟ್ ಒಂದು ಸ್ಟೇಷನ್ ಆಗಲಿ ಮತ್ತೊಂದು ಯಾವ್ದಾದ್ರು ಸಮಸ್ಯೆ ಬಂದ್ರೆ ಅವ್ರು ಕೇಳೋದಿರಲ್ಲ. ಅದಕ್ಕೋಸ್ಕರ ಇವತ್ತು ಮತ್ತೆ ಪಕ್ಷ ಇನ್ಯಾವ ಸ್ಥಿತಿಗೆ ಹೋಗ್ಬೇಡ. ಯಾಕಂದ್ರೆ 30-40 ಸಾವಿರ ಇರ್ತಕ್ಕಂಥ ಮತ ಕೇವಲ 1,000. ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಅದೇ ಎದುರಾಳಿಗೆ ನಾನೇ ನಿಲ್ತೀನಿ. ಆ ಓಟ್ ನಾನು ತಗೊಂಡಿಲ್ಲ, ನಾನು ರಾಜಕಾರಣ ಮಾಡಲ್ಲ. ಬೇಕಾಗಿಲ್ಲ ಅಂತ ನಾಯಕ ನಮಗೆ. ದಯವಿಟ್ಟು ಇದನ್ನ ಜಿಲ್ಲಾಧ್ಯಕ್ಷರು ಅರ್ಥ ಮಾಡಿಕೊಂಡು ದಯವಿಟ್ಟು ಮೊದಲು ಕ್ಷೇತ್ರಕ್ಕೆ ಒಬ್ಬ ಸೂಕ್ತವಾದಂಥ ಅಧ್ಯಕ್ಷರು ಮಾಡಿ, ಅದೇ ರೀತಿ ಕೂಡ ಒಬ್ಬ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ನಮ್ಗೆ ಕೊಟ್ಟರೆ ನಾವು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ನಾಗರಾಜ್, ನಾಗೇಂದ್ರಪ್ಪ ಜೆಡಿಎಸ್ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಎಂಬ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಸಕ್ರಿಯ ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ವಿ. ಮೊದಲು ಯತ್ನಿಟ್ಟಿಗೌಡರು ಏನು ಎಲೆಕ್ಷನ್ ನಿಂತ್ಕೊಂಡಿದ್ದು 2005ನೇ ಇಸ್ವಿಯಿಂದ ಈಗ ಇಲ್ಲಿವರೆಗೆ ಯಾರೇ ನಿಂತ್ಕೊಂಡಿದ್ರು ಎಲ್ಲ ಪ್ರತಿಯೊಂದು ಹಳ್ಳಿನೂ ಎಲ್ಲ ಸಂಘಟನೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಬಂದಿದ್ದೀನಿ. ಈಗ ನಾನು ಹೇಳ್ದಂತೆ ಇವಾಗ
ಅವ್ರು ಯಾರು ಭದ್ರಪ್ಪ ಅಂತೇಳಿ ಏನು ಮಿಸ್ಗೈಡ್ ಆಗಿ ನಮ್ಮ ಲೀಡರ್ಗಳೆಲ್ಲ ನಮ್ಮ ಈ ಜಿಲ್ಲಾ ಮಟ್ಟದಲ್ಲಿ ಏನಿದಾರೋ ಮಿಸ್ಗೈಡ್ ಆಗಿ ಅವ್ರಿಗೇನೋ ನನಗೆ ಬಿ ಫಾರ್ಮ್ ಕೊಟ್ಟು ಈ ತರ ಪಕ್ಷ ಹೀನಾಯ ಸ್ಥಿತಿ ಬಂದಿದೆ. ಈಗ ಸದ್ಯಕ್ಕೆ ಅವ್ರನ್ನ ಪಕ್ಷದಿಂದ ವಜಾ ಮಾಡಿದ್ರೆ ನಾವೆಲ್ಲ ಸಕ್ರಿಯವಾಗಿ ಎಲ್ಲ ಕೆಲಸ ಮಾಡ್ತೀವಿ. ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಏನಿದೀವೋ ನಾವೆಲ್ಲ ಹಳೆ ಕಾರ್ಯಕರ್ತರು ಏನಿದೀವೋ ನಾವೆಲ್ಲ ಒಂದಾಗಿ ಪಕ್ಷ ಇಲ್ಲಿಂದ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳ್ತೀವಿ, ಮುನ್ನಡೆಸ್ಕೊಂಡು ಇಲ್ಲಿಂದ ಏನಾಯ್ತು ನಮ್ಮ ಪಕ್ಷದೆಲ್ಲ ಸಂಘಟನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ. ಅವ್ನು ನಾನು ಹೇಳೋದು ಇಷ್ಟೇ, ಅವ್ರೇನ್ ತಾಲೂಕು ಅಧ್ಯಕ್ಷ ಮತ್ತೆ ಅವ್ನ ಯಾರು ಕ್ಯಾಂಡಿಡೇಟ್ ಅಂತೇಳಿ ಏನ್ ನಮ್ದೇ ಸರ್ವಾಧಿಕಾರ, ನಾನೇ ಇಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ನಾನು ಬಿಟ್ರೆ ಯಾರು ಇಲ್ಲ, ಯಾವ ಜಿಲ್ಲಾಧ್ಯಕ್ಷ ಇಲ್ಲ, ಯಾರು ಇಲ್ಲ ಅನ್ನೋ ತರ ಇದು ಮಾಡ್ತಿದ್ದಾನೆ. ವಜಾ ಮಾಡ್ಬೇಕು, ಪಕ್ಷದಿಂದ ವಜಾ ಮಾಡ್ಬೇಕು ಫಸ್ಟ್. ನನ್ನ ಅನಿಸಿಕೆ ಇಷ್ಟೇ. ಕೇಡಿಕೋಟೆ ನಾಗರಾಜ್ ಅಂತ ಕೇಡಿಕೋಟೆ ನಾಗರಾಜ್ ಅಂತ ಹೇಳಿ ನಾನು ಪಕ್ಷದಿಂದ ವಜಾ ಮಾಡ್ಬೇಕು ಅವ್ನ ಈ ಭದ್ರಪ್ಪನ. ಹಂಗಾದ್ರೆ ಪಕ್ಷ ಉಳಿಯುತ್ತಿಲ್ಲ, ಇಲ್ಲಾಂದ್ರೆ ಪಕ್ಷ ಉಳಿಯಲ್ಲ. ಹಂಗಾಗಿ ದೊಡ್ಡ ಜಿಲ್ಲಾ ಕಮಿಟಿಯರಿಗೆ ಎಲ್ಲರಿಗೂ ಹೇಳ್ತಿರೋದು ಇಷ್ಟೇ, ಆ ತಾಲೂಕು ಅಧ್ಯಕ್ಷ ಅವ್ನು ಕರಿಬಸಪ್ಪ ಮತ್ತೆ ಅವ್ನು ಯಾರ ಕ್ಯಾಂಡಿಡೇಟ್ ಆಗಿದ್ನಲ್ಲ ವೀರಭದ್ರಪ್ಪ ಅವ್ರಿಗೂ ಪಕ್ಷದಿಂದ ವಜಾ ಮಾಡಬೇಕು. ವಜಾ ಮಾಡಿದ್ರೆ ನಾವು ಸಕ್ರಿಯವಾಗಿ ಏನಾಯಿತು ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಕಟ್ತೀವಿ. ನಮ್ಗೆ ಗೊತ್ತಿದೆ. ನಾವು 30 ಸತಿನೇ ಬೆಂಗಳೂರಿನ ಯಾರು ಮಂಜುನಾಥ್ ಅಂತ ಆಕಾಂಕ್ಷೆ ಅಂತ ಬಂದಿದ್ರು ಇಲ್ಲಿ. 30 ಸತಿ 40 ಪಂಚಾಯತಿಗೆ 40 ವೆಹಿಕಲ್ ಕೊಟ್ಟು ನಾವೆಲ್ಲ ಸಂಘಟನೆ ಮಾಡಿ ಎಲ್ಲಾ ಪಕ್ಷಕ್ಕಿಂತ ಜೋರಾಗಿ ಸಂಘಟನೆ ಮಾಡಿದೀವಿ. ನಿಮ್ ಗಮನಕ್ಕೆ ಬಂದಿರ್ಬೋದು ಅಂತ ನೋಡಿದ್ರು ನೀವು. ವೇಣುಗೋಪಾಲ್ ನಾಯ್ಕ ನಮ್ಗೆಲ್ಲ ಪಕ್ಷ ಯಾವ ತರ ಕಟ್ಟಬೇಕು ಏನ್ ಕತೆ ಎಲ್ಲ ಗೊತ್ತಿದೆ. ನಾವೇನ್ ಆ ತರ ಇರೋದ್ರಿಂದ ನಮ್ಮ ಪಕ್ಷ ಯಾವ ಹಳ್ಳಿಗೆ ಹೋದ್ರು, ಯಾವ ಪ್ರತಿಯೊಂದು ಹಳ್ಳಿಗೆ ಹೋದ್ರು ನಮ್ಮ ಕಾರ್ಯಕರ್ತರು ಇದ್ದಾರೆ. ಇಡೀ ಮೊಳಕಾಲ್ಮೂರು ತಾಲೂಕಿನಲ್ಲಿ 50,000 ಓಟಿದೆ. ಆದ್ರೆ ಈ ಮಟ್ಟಕ್ಕೆ ಬಂದಿದೆ. ಯಾಕಪ್ಪ ಅಂದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ಇವತ್ತು ಇಷ್ಟೇ ಅಲ್ಲ, ಇನ್ನು ಸಾವಿರಾರು ಜನ ಇದ್ದಾರೆ, ಆದ್ರೂ ಬರಕ್ ಮನಸ್ಸಿಲ್ಲ. ಜೆಡಿಎಸ್ ಅಂದ್ರೆ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ನಮ್ಮ ಮಂಜಣ್ಣ ಸಾರು ಇವಾಗ್ಲಿದ್ದಾದ್ರೂ ಅವ್ರನ್ನೆಲ್ಲ ಎಬ್ಬಿಸ್ಕೊಂಡು ಬರ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನಾನು ಜೆಡಿಎಸ್ ಅಂದ್ರೆ ಇಡೀ ನನ್ನ ರಕ್ತದಲ್ಲೇ ಜೆಡಿಎಸ್ ಬಂದಿದೆ. ಒಬ್ಬ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರಾದ್ರು ಅಂದ್ರೂ ಕೂಡ ನಮ್ಮ ಪಂಚಾಯತಿಗೆ ಬಂದು ನಮ್ಮ ಗಮನಕ್ಕೆ ಇಲ್ದಂಗೆ ಬರ್ತಾರಂದ್ರೆ ಬ್ಯಾನರ್ಗಳು ಫೋಟ ಏನ್ ಕೆಲಸ ಮಾಡಿದ್ದಾರೆ ಅವ್ರ ಬ್ಯಾನರ್ಗಳಿಗೆ ಹಾಕ್ಸ್ಕೊಂಬಲ್ಲಿ ಬೇಡ ಅಂತ ಹೇಳಲ್ಲ, ಬರ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಇರಬೇಕು. ಏನ್ ಕೆಲಸ ಮಾಡಿದ್ರೆ ಅಂದ್ರೆ ಒಂದು ಪ್ರೂಫ್ ತೋರಿಸ್ಬೇಕಲ್ಲ. ಯಾವ ಬೂತ್ ಅಲ್ಲಿ ಲೀಡ್ ಕೊಟ್ಟಿದ್ದಾರೆ ಅಂತ ಪ್ರೂಫ್ ತೋರಿಸ್ಬೇಕಲ್ಲ. ಯಾವ ಒಂದು ಬೂತ್ ಆದ್ರೂ ತೋರಿಸ್ಲಿ ಸಾಕು. ನಾನು ತೋರಿಸ್ತೀನಿ, ದಾಖಲಾತಿ ಸಮೇತ ಇದೆ. 20 ವರ್ಷದಿಂದ ನಾನು ದುಡಿದಿರೋದು, ನಾನು ಕೆಲಸ ಮಾಡಿರೋದು ದಾಖಲಾತಿ ಸಮೇತ ನಾವು ತಾಲೂಕಾದಲ್ಲಿ ಹಿಡ್ಕೊಂಡು ನಮ್ಮ ಸಿದ್ಧಲಿಂಗಮೂರ್ತಿನ ಹಿಡ್ಕೊಂಡು ನಮ್ ಬೂತ್ ನಂಬರ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀವಿ. ದಾಖಲಾತಿ ಸಮೇತ ನಮ್ ಏನ್ ಕೆಲಸ ಮಾಡಿದ್ರೆ ನಾನು ತೋರಿಸ್ತೀನಿ, ಅದು ತೋರಿಸ್ತೀನಿ. ಇಷ್ಟು ಮುಗೀತಾ? ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೆ ಮಂಜುನಾಥ್, ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್, ಧನಂಜಯ, ಕೆಡಿ ಕೋಟೆ ನಾಗರಾಜ್, ಅಂಜಿನಪ್ಪ, ರಾಂಪುರ ಕುಮಾರಣ್ಣ, ಮೊರ್ಲಳ್ಳಿ ದೇವೇಂದ್ರಪ್ಪ, ನಾಗೇಂದ್ರಪ್ಪ, ರಮೇಶ್, ಹನುಮಂತ, ಧನುಂಜಯ, ಮುತ್ಗಾರಳ್ಳಿ ಮಂಜಣ್ಣ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.